ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವಾನಿ ಶ್ರೇಯಸ್ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನು ಅನ್ನೋದಕ್ಕೆ ಹೋಗೋಣ. ಸೊ ಕೂದಲು ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಕೂದಲು ಇಷ್ಟ. ಸೊ ಕೂದಲು ಒಂಚೂರು ಕೆಟ್ಟೋಗ್ಬಿಟ್ರೆ ನಮ್ಮ ಕೂದಲು ಚೆನ್ನಾಗಿ ಅನ್ಸಲ್ಲ ಅಲ್ವಾ? ಸೊ ಹಾಗೆ ನಾನು ತುಂಬ ಟ್ರಾವೆಲ್ ಮಾಡೋದ್ರಿಂದ ಸೊ ನನ್ನ ಬಾಟಮ್ ಲೈನ್ ಸ್ವಲ್ಪ ಹಾಳಾಗ್ಬಿಟ್ಟಿದೆ, ಸ್ವಲ್ಪ ಫ್ರೀಸಿ ಆಗಿದೆ, ನೀವು ನೋಡ್ಬೋದು ಇಲ್ಲಿ. ಸೊ ಅದಕ್ಕೆ ನಾನು ಒಂದು ಹೇರ್ ಕಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಹೇರ್ ಕಟ್ ಜೊತೆಗೆ ನಿಮಗೂ ಒಂದು DIY ಹೇರ್ ಕಟ್ ತೋರಿಸೋಣ ಅಂತ ಇವತ್ತು ನಾನು ಲೇಯರ್ ಕಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತಡ ಮಾಡದೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇದಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕು ಅಂತಂದರೆ, ಫಸ್ಟ್ ಸೀಸರ್ಸ್ ಬೇಕು, ಆಮೇಲೆ ಟಿಕ್ ಟ್ಯಾಕ್ ಕ್ಲಿಪ್ ಯೂಸ್ ಮಾಡ್ತೀನಿ, ಅಂದರೆ ಎಮರ್ಜೆನ್ಸಿಗೆ ಇರಲಿ ಅಂತ ಇಟ್ಕೊಂಡಿರಿ. ಕೆಲವ್ರದ್ದು ಲೆಂತ್ ಜಾಸ್ತಿ ಇರುತ್ತೆ, ಇಲ್ಲಾಂದರೆ ದಪ್ಪ ಜಾಸ್ತಿ ಇರುತ್ತೆ, ಅದಕ್ಕೆ. ಆಮೇಲೆ ನಾರ್ಮಲ್ ಕ್ಲಿಪ್ಪು, ಸೊ ಕಾಮ್ 2 ಇಟ್ಕೊಂಡಿದ್ದೀನಿ. ಇದನ್ನು ನಾನು ಟ್ಯಾಂಗಲ್ ಅಂದರೆ ಬಿಡಿಸ್ಕೊಳಕ್ಕೆ ಯೂಸ್ ಮಾಡ್ತೀನಿ. ಇದು ನಾರ್ಮಲ್ ಹೇರ್ ಕಟ್ಟಿಗೆ ಪಾರ್ಟಿಷನ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಸೊ ಇದಿಷ್ಟೇ ಐಟಮ್ಸ್ ಬೇಕಾಗಿರೋದು. ಇದಿಷ್ಟನ್ನು ಯೂಸ್ ಮಾಡ್ಕೊಂಡು DIY ಹೇರ್ ಕಟ್ ಮಾಡೋದನ್ನ ಹೇಳ್ತೀನಿ. ತುಂಬ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟ್. ಫಸ್ಟ್ ಬಿಡಿಸ್ಕೊತೀನಿ. ಸೊ ಇದರಲ್ಲಿ ಬಿಡಿಸ್ಕೊಳೋದ್ರಿಂದ ಬೇಗ ಬರುತ್ತೆ ನಿಮಗೆ, ಕೂದಲು ಕೂಡ ಜಾಸ್ತಿ ಹಾಳಾಗಲ್ಲ. ಅದಕ್ಕೆ ಇದನ್ನು ಪ್ರಿಫರ್ ಮಾಡ್ತೀವಿ. ನೀವು ನೋಡ್ಬೋದು ಎಷ್ಟು ಬೇಗ ಬಿಡಿಸ್ಬೋದು ಇಲ್ಲಿ. ಸೊ ಫುಲ್ ಪಾರ್ಟಿಷನ್ ಮಾಡಿ ಬಿಡಿಸ್ತೀನಿ. ಕಂಪ್ಲೀಟಾಗಿ ಹೋಯ್ತು. ಅದೇ ಥರ ಈ ಸೈಡು ಮಾಡ್ತೀನಿ. ಸೊ ನೋಡ್ಬೋದು ಫುಲ್ ಆಗಿದೆ. ಎಷ್ಟು ಬೇಗ ಬಿಡಿಸ್ಕೋಬೋದು, ಹೌದಾ? ಆಮೇಲೆ ಕೂದಲು ಕೂಡ ಜಾಸ್ತಿ ಉದ್ರಲ್ಲ ನಂದು. ನೆಕ್ಸ್ಟ್ ಬಿಡಿಸಾದ್ಮೇಲೆ ರಬ್ಬರ್ ಬ್ಯಾಂಡ್ ತಗೋತೀನಿ. ನಾನು ವೈಟ್ ಕಲರ್ ರಬ್ಬರ್ ಬ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ, ಯಾಕೆಂತಂದರೆ ನಿಮಗೆ ಗೊತ್ತಾಗಲಿ ಅಂತ. ಸೊ ನಾನು ಹಾಫ್ ಪಾರ್ಟ್ ಮಾಡಿಕೊಂಡೆ. ಸೊ ಇಲ್ಲಿ ಹಾಫ್ ಕಾಣಿಸುತ್ತೆ, ಎಕ್ಸಾಕ್ಟಾಗಿ ಹಾಫ್ ತೆಗೆದು ಹೀಗೆ ರಬ್ಬರ್ ಬ್ಯಾಂಡ್ ಹಾಕೊಂಡ್ಬಿಡಿ. ಸೊ ರಬ್ಬರ್ ಬ್ಯಾಂಡ್ ಹಾಕಿದ್ಮೇಲೆ ಒಂದು ನಾಟ್ ಹಾಕೊಳ್ಳಿ, ಅಂದ್ರೆ ನಿಮ್ಗೆ ಕೂದಲುಗಳು ಬೇರೆದಕ್ಕೆ ಡಿಸ್ಟರ್ಬ್ ಮಾಡ್ದಂಗೆ ಇರುತ್ತೆ. ಸೊ ಕಂಪ್ಲೀಟಾಗಿ ಇಲ್ಲೊಂದು ಟಿಕ್ ಟ್ಯಾಕ್ ಕ್ಲಿಪ್ನ ಫಿಕ್ಸ್ ಮಾಡ್ಕೊತೀನಿ. ಹಾಫ್ ಪಾರ್ಟಿಷನ್ ಆಗಿರುತ್ತೆ ಅಲ್ಲ ಕರೆಕ್ಟಾಗಿ, ಹಾಗೆ. ಸೊ ಅದು ಮೇಲ್ಗಡೆ ಫಸ್ಟ್ ಪಾರ್ಟಿಷನ್ ಆದಮೇಲೆ ಮತ್ತೆ ಇಲ್ಲೊಂದು ಪಾರ್ಟಿಷನ್ ಮಾಡಿ ಅದಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಹಾಕೊಳ್ಳಿ. ನೀವು ಕರೆಕ್ಟಾಗಿ ಬರುತ್ತೆ ಅಂತ ಅಂದರೆ ಹಾಗೆ ಯೂಸ್ ಮಾಡಿ, ಇಲ್ಲ ಅಂತಂದರೆ ಕೋಂಬ್ ಯೂಸ್ ಮಾಡಿ. ಸೊ ಅದನ್ನು ನಾಟ್ ಮಾಡಿ ಇನ್ನೊಂದು ಟಿಕ್ ಟ್ಯಾಕ್ ಕ್ಲಿಪ್ನ ಫಿಕ್ಸ್ ಮಾಡ್ತೀವಿ. ಸೊ ಈಗ ನೋಡ್ಬೋದು 1 ಲೇಯರ್ ಉಳ್ಕೊಂಡಿದೆ, ಹೌದಾ? ಸೊ ಅದನ್ನು 2 ಪಾರ್ಟ್ ಮಾಡ್ಕೋತೀನಿ ನಾನು. ನಾರ್ಮಲ್ ಕೂಮ್ ತೊಗೊಂಡಿದ್ದೀನಿ.
ಸೊ ಬ್ರಷ್ ನಾನು ಸ್ವಲ್ಪ ಹಿಂದೆ ಹೋಗ್ತೀನಿ. ಕೂದಲು ನನ್ನ ಲೆಂತ್ ಇಲ್ಲಿ ತನಕ ಇದೆ. ಇಲ್ಲಿ ನೋಡಿ ಸ್ವಲ್ಪ ಬಾಲ ಬಾಲ ಥರ ಆಗ್ಬಿಟ್ಟಿದೆ. ಸೊ ನೀಟಾಗಿ ತೆಗೆದು ಎರಡು ಕಡೆ ನಾಟ್ ಮಾಡಿದ್ಮೇಲೆ ಫುಲ್ ಎಳ್ಕೊಳ್ಳಿ, ರಬ್ಬರ್ ಬ್ಯಾಂಡ್ ಹಾಕೊಳ್ಳಿ. ಸೊ ರಬ್ಬರ್ ಬ್ಯಾಂಡ್ ಯಾಕೆ ಹಾಕೊಳೋದು ಅಂತಂದ್ರೆ ನಿಮ್ದು ಲೆಂತ್ ಡಿಸ್ಟೆನ್ಸ್ ತಪ್ಪಾಗಬಾರ್ದು ಎರಡು ಕಡೆನೂ ಅಂತ. ಕಡೆ ಒಂದು ಈ ಕಡೆ ಒಂದು ಎರಡು ಹಾಕೊಳ್ಳಿ. ಸೊ ಕಾಣಿಸ್ತಿದೆ ಅಲ್ಲ, ಇದನ್ನ ಫುಲ್ ನಾಟ್ ಎಳ್ಕೊಳ್ಳಿ ಎರಡು ಸೈಡು. ನಿಮಗೆ ಗೊತ್ತಾಗುತ್ತೆ ಈಕ್ವಲ್ ಲೆಂತ್ ಕಾಣಿಸುತ್ತೆ ಅಂತ. ಸೊ ನಾನು ಇಷ್ಟನ್ನು ಕಟ್ ಮಾಡ್ತಿದ್ದೀನಿ. ಎರಡು ಈಕ್ವಲ್ ಇದೆ. ಸೊ ಈಕ್ವಲ್ ಇರೋದ್ರಿಂದ ಕಟ್ ಆದ್ಮೇಲೆ ಪ್ರಾಬ್ಲಮ್ ಬರಲ್ಲ. ಸೊ ಸಿಸರ್ಸ್ ತಗೊಂಡು ನೋಡ್ತಾ ಇದ್ದೀರಾ ಕೂದಲನ್ನ ಇಷ್ಟು ಕಟ್ ಮಾಡ್ತಿದ್ದೀನಿ. ಕಡೆ ಇಷ್ಟು ಹೋಯ್ತು. ಸೇಮ್ ಈ ಕಡೆನೂ ಆಮೇಲೆ ಒಂದ್ಸಲಿ ಕೋಮ್ ಮಾಡಿ ಈ ಸೈಡ್ ಕೋಮ್ ಮಾಡ್ಕೊಳ್ಳಿ. ಸೊ ನೀವು ನೋಡ್ಬೋದು ಎರಡು ಈಕ್ವಲ್ ಲೆಂತ್ ಇದೆ. ಆಮೇಲೆ ಮತ್ತೆ ಸಿಸರ್ಸ್ ತಗೊಂಡು ಫುಲ್ ಈ ಥರ ಇಟ್ಕೊಂಡು ಸೊ ಹತ್ರ ಬಂದು ತೋರಿಸ್ತೀನಿ. ಸ್ಟ್ರೇಟ್ ಕಟ್ ಆಗಿರುತ್ತಲ್ಲ, ನಾಕ್ 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 ಮಾಡಬೇಕು. ಸೊ ಈ ಥರ ಮಾಡೋದ್ರಿಂದ ಫುಲ್ ಇವನಾಗಿ ಕಾಣಿಸಲ್ಲ. ಈ ಸೈಡು ನಾನು ಹಾಗೆ ಮಾಡ್ತೀನಿ. ಸೊ ಫಸ್ಟ್ ಲೇಯರ್ ಕಟ್ ಆದಮೇಲೆ ಇದನ್ನ ನಾನು ಏನು ಮಾಡ್ತೀನಿ ಅಂತಂದರೆ ನನ್ನ ಟಾಪ್ ಒಳಗಡೆ ಹಾಕೋತೀನಿ. ಸೊ ಬೇರೆದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂತ ನಾಕ್ ಮಾಡಿ ಸೊ ಟಾಪ್ ಒಳಗೆ ಹಾಕೋತೀನಿ. ಆಮೇಲೆ ಈ ಕಡೆ ಒಂದು ಟಿಕ್ ಟಾಕ್ ಕ್ಲಿಕ್ ಹಾಕಿದ್ನಲ್ಲ ಅದನ್ನ ಓಪನ್ ಮಾಡ್ಕೋತೀನಿ. ಸೊ ಸೀದಾ ಹೀಗೆ ಓಪನ್ ಆಗುತ್ತೆ. ಸೊ ರಬ್ಬರ್ ಬ್ಯಾಂಡ್ ಹಾಕಿದ್ನಲ್ಲ, ಸೊ ಹಾಕಿದ ರಬ್ಬರ್ ಬ್ಯಾಂಡ್ನ ತೆಗೆದು ಮತ್ತೆ ಹಳೆ ಥರನೇ 2 ಪಾರ್ಟಿಷನ್ ಮಾಡ್ಕೋತೀನಿ. ಈಕ್ವಲ್ ಆಗಿ ಪಾರ್ಟಿಷನ್ ಮಾಡ್ಕೊಳ್ಳಿ. ಈಕ್ವಲ್ ಇಲ್ಲ ಅಂತ ಅನ್ಸಿದ್ರೆ ಮತ್ತೆ ಈಕ್ವಲ್ ನೋಡಿಕೊಂಡು ಮಾಡ್ಕೊಳ್ಳಿ.
ಸೊ ನನಗೆ ಲೆಂತ್ ಕರೆಕ್ಟಾಗಿ ಗೊತ್ತಿರೋದ್ರಿಂದ ನಾನು ಇದರಲ್ಲೇನು ರಬ್ಬರ್ ಬ್ಯಾಂಡ್ ಹಾಕಕ್ಕೆ ಹೋಗಲ್ಲ ನಿಮಗೆ. ಆಮೇಲೆ ಮತ್ತೆ ಕಟ್ ಮಾಡಿ ಚೆಕ್ ಮಾಡ್ತೀನಿ. ಸೊ ಮತ್ತೆ ಈ ಕಡೆನೂ ಚೆಕ್ ಮಾಡ್ಕೊಂಡು ಕಟ್ ಮಾಡ್ತೀನಿ. ಸೊ ಕೂದಲು ಕಟ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಜಾಸ್ತಿ, ಡಿಸ್ಅಡ್ವಾಂಟೇಜಸ್ ಏನೂ ಇಲ್ಲ. ಬೇರೆಯವ್ರ ಕೈಗೆ ಕೊಟ್ಟು ಅವ್ರ ಕೈ ಮೇಲೆ ಕೆಲವು ಸತಿ ಕೂದಲು ಬರಲ್ಲ ಅಂತ ಫೀಲ್ ಆಗುತ್ತೆ. ಆ ಥರ ಮಾಡೋದಕ್ಕಿಂತ ನಮ್ದು ನಾವೇ ಮಾಡ್ಕೊಂಡ್ಬಿಟ್ರೆ ಇನ್ನೂ ಬೆಸ್ಟ್ ಅಲ್ಲ. ಸೊ ನೀವು ನೋಡ್ಬೋದು ಎರಡು ಈಕ್ವಲ್ ಆಗಿದೆ. ಸೊ ಇದು ಫಿನಿಶಿಂಗ್ ಕೊಟ್ಟಿದ್ದೀನಿ, ಇದನ್ನು ಕೂಡ ಫಿನಿಶಿಂಗ್ ಕೊಡ್ತೀನಿ. ಸೊ ಇದನ್ನು ಹಿಂದ್ಗಡೆ ಹಾಕೋತೀನಿ. ಸೊ ನನ್ನ 2 ಲೇಯರ್ ಕಂಪ್ಲೀಟ್ ಆಗಿದೆ. ನಿಮಗೆ ಜಾಸ್ತಿ ಲೇಯರ್ಸ್ ಬೇಕು ಅಂತಂದರೆ ನೀವು ಲೇಯರ್ ಇಲ್ಲಿ ನೋಡ್ಬೋದು 2 ಲೇಯರ್ ಕಾಣಿಸುತ್ತೆ, ಹೌದಾ? ಸೊ ಇಲ್ಲಿ 1 ಲೇಯರ್ ಇದೆ, ಇದು 1 ಲೇಯರ್ ಇದೆ. ಸೊ 2 ದೊಡ್ಡದೆ ಬರುತ್ತೆ. ಸೊ ನಾನು ಬ್ಯಾಕ್ ಸೈಡ್ ತಿರುಗಿ ತೋರಿಸ್ತೀನಿ, ಕಾಣಿಸುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಸೊ ಇವಾಗ ಇದನ್ನು ಓಪನ್ ಮಾಡ್ಕೋತೀನಿ ನಾನು. ಸೊ ಇದನ್ನು ಕಂಪ್ಲೀಟಾಗಿ ಓಪನ್ ಮಾಡಿದ್ಮೇಲೆ ಇಲ್ಲಿಗೆ ನಾಟ್ ಹಾಕಿ ಇದನ್ನ ಈ ಲೆಂತ್ ಅಂದರೆ ನಿಮ್ಮ ಗದ್ದಕ್ಕಿಂತ ಇದೊಂದು ಲೆಂತ್, ಸೊ ಇಷ್ಟನ್ನು ಕತ್ತರಿಸ್ದೆ. ಸೊ ಇಷ್ಟನ್ನು ಕಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಕಟ್ ಆದಮೇಲೆ ನಾರ್ಮಲ್ ಚಾಪ್ಸ್ ಒಂದು ನಿಮಿಷ. ಸೊ ಬ್ಯಾಕ್ ಸೈಡ್ ಕಂಪ್ಲೀಟಾಗಿ ಕ್ಲಿಪ್ ಹಾಕ್ತೀನಿ. ಕ್ಲಿಪ್ ಹಾಕಿ ಇದಿಷ್ಟು ಕಟ್ಟಾಗಿರುತ್ತಲ್ಲ ಇದನ್ನು ಫ್ಲಿಪ್ ಮಾಡ್ತೀನಿ. ಸೊ ಹಿಂದ್ಗಡೆ ಫ್ಲಿಪ್ ಮಾಡಿದ್ಮೇಲೆ ಸೊ ಬ್ರಾಡ್ ವಿ ಶೇಪ್ ತೆಗಿತೀನಿ. ಸೊ ಈ ಕಡೆಯಿಂದ ಹಾಫ್, ಈ ಕಡೆಯಿಂದ ಹಾಫ್. ಸೊ ನಿಮಗೆ ವಿ ಶೇಪ್ ಕಾಣಿಸುತ್ತೆ.
ಸೊ ವಿ ಬಂದಮೇಲೆ ಎಲ್ಲ ಮಾರ್ಕ್ ಮಾಡ್ತೀನಿ. ಸೊ ನೋಡಿ, ಈ ಕಡೆ ಲೆಂತು ಒಂದೇ ಡಿಫ್ರೆನ್ಸ್ ಇದೆ. ಸೊ ಇದನ್ನು ನಾನು ನನ್ನ ನೆಕ್ ರೀಸನ್ ತನಕ ತಗೋತೀನಿ. ಸೊ ಇದಕ್ಕೆ ಟಿಪ್ ಏನು ಅಂತಂದರೆ, ನೀವು ಆದಷ್ಟು ಕರ್ಲ್ ಮಾಡಿ ಹಿಂಗೆ. ಸೊ ನೀವೆಷ್ಟು ಟೈಟಾಗಿ ಹಾಕ್ತೀರಾ ಹೀಗೆ, ಅಷ್ಟು ಚೆನ್ನಾಗಿ ಬರುತ್ತೆ ಕಟ್. ಸೊ ಫುಲ್ಲು ಮಾಡಿದ್ಮೇಲೆ ಸೊ ನಾನು ಇಲ್ಲಿ ತನಕ ಕಟ್ ಮಾಡ್ಕೊತೀನಿ. ಸೊ ನೋಡ್ಬೋದು, ಇಲ್ಲಿಟ್ಟಿದ್ದೀನಿ. ಸೊ ಲೆಂತ್ ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ವಿ ಏನಕ್ಕೆ ಅಂತ ಅಂದರೆ, ನೀವು ಈ ಕಡೆನೂ ಫ್ಲಿಪ್ ಮಾಡ್ಬೋದು, ಸೊ ಈ ಕಡೆನೂ ಫ್ಲಿಪ್ ಮಾಡ್ಬೋದು. ಸೊ ಇದು ಒಂದು ಲೆಂತು. ನೆಕ್ಸ್ಟು ಫುಲ್ ಸ್ಮಾಲ್ ಪಾರ್ಟಿಷನ್ ಮಾಡ್ತೀನಿ. ಬ್ಯಾಕ್ ಫ್ಲಿಪ್ ಮಾಡಿ ಮತ್ತೆ ಎರಡು ಪೋರ್ಷನ್ ತೆಗೆದು ಕಾಂಬ್ ಕೂಡ ಮಾಡಿ ಸೊ ಇಲ್ಲಿ ಸ್ಮಾಲ್ ವಿ, ಸ್ವಲ್ಪ ಆಮೇಲೆ ಈ ಕಡೆ ಸ್ವಲ್ಪ, ಸೊ ಇವೆರಡನ್ನು ಬ್ಲ್ಯಾಕ್ ಫ್ಲಿಪ್ ಮಾಡ್ಕೋತಾ ಸೊ ನೀವು ನೋಡ್ಬೋದು. ಸೊ ಮತ್ತೆ ನಾನು ಸೇಮ್ ಟ್ವಿಸ್ಟ್ ಮಾಡ್ತೀನಿ. ಸೊ ಆವಾಗ ಇಲ್ಲಿ ತನಕ ಮಾಡಿದ್ದೆ ಚಿನ್ ರೀಜನ್ನು. ಸೊ ನಾನು ಇವಾಗ ನೋಸ್ ಮಾಡ್ಕೋತೀನಿ. ಸೊ ಇಷ್ಟು ಹೋಗುತ್ತೆ ಕೂದಲು ನೋಸಿಗೆ. ಸೊ ಕಂಪ್ಲೀಟಾಗಿ ಟೈಟಾಗಿ ಮಾಡಬೇಕು ನೀವು ಇದನ್ನು. ಸೊ ಕಂಪ್ಲೀಟ್ ಟೈಟ್ ಮಾಡಿದ್ರೆ ಅಂದರೆ ಇಲ್ಲೇ ನಿಮಗೆ ಲೇಯರ್ಸ್ ಬರುತ್ತೆ. ಸೊ ನಾನು ಇಲ್ಲಿ ಕಟ್ ಮಾಡಬೇಕು. ಸೊ ಅಷ್ಟು ಕಟ್ ಮಾಡೋದು, ಚೂರು ಲೆಂತ್ ಕಟ್ ಮಾಡ್ತೇನೆ ಇಲ್ಲಿಗೆ. ಸೊ ನೋಡ್ತಾ ಇರಿ. ಸೊ ನೋಡಿ, ಸೊ ಹೇಗೆ ಬಿಟ್ಕೊಳುತ್ತೆ. ಸೊ ದಿಸ್ ಒಪ್ಪಿ ನನಗೆ ಇಷ್ಟೇ ಲೆಂತ್ ಸಾಕು, ನಾನು ಜಾಸ್ತಿ ಬಿಡಲ್ಲ. ಯಾಕೆಂದರೆ ಅಡುಗೆ ಎಲ್ಲ ಮಾಡೋದ್ರಿಂದ ಈ ಕಡೆ ಫ್ಲಿಪ್ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ, ಈ ಕಡೆ ಫ್ಲಿಪ್ ಮಾಡಿದ್ರು ಚೆನ್ನಾಗಿ ಕಾಣುತ್ತೆ. ಸೊ ಕಂಪ್ಲೀಟಾಗಿ ನನಗೆ ಹೇರ್ ಸೆಟ್ನ ಓಪನ್ ಮಾಡಿದ್ರೆ ಯು ಕ್ಯಾನ್ ಫೀಲ್ ದ ಹೇರ್ ಕಟ್. ಸೊ ಸ್ಟೆಪ್ಸ್ ಕೂಡ ಲೇಯರ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆಮೇಲೆ ಕೂದಲು ಕೂಡ ಹೆಲ್ದಿ ಆಗಿದೆ. ನಾನು ಶವರ್ ತೊಗೊಂಡು ಬಂದು ನಿಮಗೆ ತೋರಿಸ್ತೀನಿ. ಸೊ ನೀವು ಹೀಗೆ ಮಾಡೋದ್ರಿಂದ ಈ ಸೈಡು ಫ್ಲಿಪ್ ಮಾಡ್ಬೋದು, ನೆಕ್ಸ್ಟ್ ಈ ಸೈಡು ಫ್ಲಿಪ್ ಮಾಡ್ಬೋದು. ಸೊ ದಿಸ್ ಲುಕ್ ಸೋ ಗುಡ್.
ನೀವು ಕಂಪ್ಲೀಟಾಗಿ ನೋಸ್ ಹತ್ರ ಕಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಕಟ್ಸ್ ಹಿಯರ್. ಸೊ ನನ್ನ ಕೂದಲು ಲೆಂತ್ ಕೂಡ ಜಾಸ್ತಿ ಕಟ್ ಆಗಿಲ್ಲ, ಸೇಮ್ ಇದೆ. ನೆಕ್ಸ್ಟು ನಾನು ಬನಾನಾ ಕ್ಲಿಪ್ ಹಾಕ್ತೀನಿ. ಸೊ ಬನಾನಾ ಕ್ಲಿಪ್ ಹಾಕಿದ್ರು just give a leave here. So the haircut is done. ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಸುತ್ತೆ. ನಿಮ್ಗೆ ಏನಂತು? ಹಿಂಗೂ ಹಾಕ್ಬೋದು, ಹೀಗೂ ಹಾಕ್ಬೋದು, ಸ್ವಲ್ಪ ಕೂರಬೇಕು. ಸೊ ಫೈನಲಿ ಮೈ ಹೇರ್ ಕಟ್ ಇಸ್ ಡನ್. ಸೊ ನೀವಿಲ್ಲಿ ನೋಡ್ಬೋದು ಲೇಯರ್ಸ್ ಕೂಡ 1 2 ಸ್ವಲ್ಪ ವೇವಿ ಕೂದಲು ನಂದು, 3rd ಲೇಯರ್, 4th ಲೇಯರ್ ಆ್ಯಂಡ್ 5th ಲೇಯರ್ ಕಂಪ್ಲೀಟ್ ಲೇಯರ್ಸ್ ಆಗಿದೆ. ಸೊ ನಾನು ಈ ಕಡೆ ಫ್ಲಿಪ್ ಕೂಡ ಮಾಡ್ಬೋದು. ಸೊ ಫ್ಲಿಪ್ ಮಾಡಿದ್ರು ಐ ಗೆಟ್ ದ ಸೇಮ್. ಸೊ ನಿಮ್ಗಿಲ್ಲಿ ಕಾಣಿಸ್ಬೋದು ನಾನು ಆ ಕಡೆ ಹಾಕಿರೋದ್ರಿಂದ. ಸೊ ಕಂಪ್ಲೀಟಾಗಿ ಡಿಸೆಂಟ್ ಆ್ಯಂಡ್ ನೈಸ್ ಲುಕ್ ಆ್ಯಂಡ್ ಮೈ ಹೇರ್ಸ್ ಆಲ್ಸೋ. ಸೊ ನೀವು ನೋಡ್ಬೋದು ತುಂಬ ಕ್ಲೀನಾಗಿ ಕಾಣಿಸ್ತಾ ಇದೆ ಇಲ್ಲಿ. ಅಂದರೆ ಫುಲ್ ಸ್ಟ್ರೇಟ್ ಕಟ್ ಥರ ಏನೂ ಕಾಣಿಸ್ತಾ ಇಲ್ಲ, ಯಾಕೆಂದರೆ ನಾನು ನಾಟ್ ಮಾಡಿದ್ನಲ್ಲ. ಸೊ ಅದಕ್ಕೆ ಹೇಗನ್ನಿಸ್ತು ನನ್ನ DIY ಹೇರ್ ಕಟ್ ಮತ್ತು ನನ್ನ ಹೊಸ ಹೇರ್ ಸ್ಟೈಲ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವೆಲ್ಲರೂ ಇದೇ ಥರ ಹೇರ್ ಕಟ್ ಮಾಡಿಕೊಂಡ್ರೆ ನನಗೆ ಕಮೆಂಟ್ ಮಾಡಿ ಚೆನ್ನಾಗಿ ಬಂತಾ ಚೆನ್ನಾಗಿ ಬರಲಿಲ್ವಾ, ಅಥವಾ ನೀವು ಏನು ಫಾಲ್ಟ್ ಮಾಡ್ತಿದ್ದೀರಾ ಅನ್ನೋ ಏನಾದ್ರು ಡೌಟ್ಸ್ ಇದ್ದರೆ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟು ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡಿದ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ನಾನು ಇವತ್ತಿನ ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.